ಪದ್ಮ ಪದ್ಮ ಯಾಕ್ರಿ ಅಷ್ಟೊಂದು ಆತುರದಿಂದ ಕಾತುರದಿಂದ ಬಂದಿದ್ದೀರಿ? ನೋಡ್ ಪದ್ಮ, ನಾವು ಹೊಸದಾಗಿ ನಿರ್ಮಿಸಿದ ಮಿಲ್ಲಿನ ಉದ್ಘಾಟನೆ ಮುಂದಿನ ವಾರ ಇರೋ ಕಾರಣದಿಂದಾಗಿ ಸ್ವಲ್ಪ ಹಣದ ಅಡಚಣೆಯಾಗಿದೆ. ಅದಕ್ಕೋಸ್ಕರ ನಿನ್ನ ವಜ್ರದ ಹಾರ, ಚಿನ್ನದ ನೆಕ್ಲೇಸ್ ಹಾಗೂ ಬಂಗಾರದ ಬಳೆಗಳನ್ನು ಕೊಡು. ಅದನ್ನ ಸ್ವಲ್ಪ ದಿನ ಬ್ಯಾಂಕ್ ನಲ್ಲಿ ಇಟ್ಟು ಸಾಲ ತೆಗೆದುಕೊಂಡ್ರಾಯ್ತು, ನಂತರ ಬಿಡಿಸ್ಕೊಳ್ಳೋಣ ಚಿನ್ನ. ಸರಿ ಆಯ್ತು ರೀ, ತರುತ್ತೇನೆ ತಡಿ. ಏನ್ ಹೇಳ್ತಾ ಇದೀಯ ಪದ್ಮ? ನನಗೆ ನಂಬಲಾಗ್ತಿಲ್ಲ. ಇಲ್ಲಿಯವರೆಗೂ ನಮ್ಮ ಮನೆಯಿಂದ ಒಂದು ವಸ್ತು ಕೂಡ ಹೊರಗಡೆ ಹೋಗಿಲ್ಲ ಅಂದಾಗ ಇವತ್ತು ಕಳತನ ಆಗಿದೆ ಅಂದ್ರೆ ಹೇಗೆ ನಂಬಬೇಕು ಪದ್ಮ ನಾನು? ಇಲ್ಲ, ಇವತ್ತು ಮನೆಯಲ್ಲಿ ನಾನು ಭಾರತಿ ಅಷ್ಟೇ ಇದ್ದೀವಿ. ಭಾರತಿನೇ ಕದ್ದಿರ್ಬೇಕ್ರಿ. ಏ ಪದ್ಮ, ಸರಿಯಾಗಿ ಹುಡುಕಿ ನೋಡ ಪದ್ಮ, ಅಲ್ಲೇ ಎಲ್ಲಿಯಾದರೂ ಇಟ್ಟಿರಬೇಕು. ಇಲ್ಲ ರೀ, ನಾನು ಸುಟ್ಕೇಸಲ್ಲಿ ಇಟ್ಟಿದ್ದೆ. ಇಲ್ಲ ರೀ, ಯಾರೋ ಕದ್ದುಕೊಂಡು ಹೋಗಿದಾರ್ರಿ. ಏನಮ್ಮ ಅದು ಹುಡುಕಾಡುವುದು? ಏನಿಲ್ಲ ಮಾವ, ಸುಟ್ಕೇಸಲ್ಲಿ ನಾನು ಒಡವೆ ಇಟ್ಟಿದ್ದೆ. ಒಡವೆ ಯಾರೋ ಕದ್ದುಕೊಂಡು ಹೋಗಿದ್ದಾರೆ ಮಾವ. ಚೆನ್ನಾಗಿ ನೋಡಮ್ಮ, ಅಲ್ಲೇ ಎಲ್ಲಿಯಾದರೂ ಇಟ್ಟಿರುವೇನೋ ನೆನಪಿಸ್ಕೋ. ಇಲ್ಲ ಮಾವ, ನಾನು ಸುಟ್ಕೇಸ್ ಬಿಟ್ಟು ಎಲ್ಲಿ ಇಟ್ಟಿಲ್ಲ, ಸುಟ್ಕೇಸಲ್ಲೇ ಇಟ್ಟಿದ್ದೆ. ಭಾರತಿ, 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 ಪದ್ಮಾಳ ಒಡವೆಗಳು ಕಳ್ಳತನವಾಗಿದೆ. ನೀನೇನಾದರೂ ನೋಡಿರುವೆಯಾ? ಇಲ್ಲ ಸ್ವಾಮಿ, ನಾನು ನೋಡಿಲ್ಲ. ಒಳಗಡೆ ಹೋಗಿ ನಿನ್ನ ಸೂಟ್ಕೇಸ್ ತೆಗೆದುಕೊಂಡು ಬಾ. ನೀನೇಕೆ ಇಂಥ ಕೆಲಸ ಮಾಡಿದಿ? ಹೇಳು ಭಾರತಿ, ಹೇಳು. ಇಲ್ಲ, ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ, ನಿಮ್ಮ ಪಾದದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಸತ್ಯವಾಗ್ಲೂ ನಾನು ಕಳ್ಳತನ ಮಾಡಿಲ್ಲ ರೀ. ನಾನು ಕಳ್ಳ ಮಾಡಿಲ್ಲ. ಭಾರತಿ, ತಂದೆ ತಾಯಿಗಳಿಲ್ಲದ ತಬ್ಬಲಿಯಾದ ನಿನ್ನನ್ನು ನಾನೇಕೆ ಮನಸ್ಸು ಮಾಡಿ ಮದುವೆಯಾದೆ ಗೊತ್ತೇ ಭಾರತಿ? ಇವಳು ಸುಸಂಸ್ಕೃತಳು, ಆದರ್ಶ ಗುಣ ಹೊಂದಿದ ನಾರಿ ನೀನೆಂದು ತಿಳಿದು ಮದುವೆಯಾದನೇ ಹೊರತು ನಿನ್ನ ರೂಪರಾಶಿಗಲ್ಲ ಭಾರತಿ, ನಿನ್ನ ರೂಪರಾಶಿಗಲ್ಲ. ಈಗ ಈಗ ನನ್ನ ತಂದೆ ನನ್ನ ತಮ್ಮ ಕೇಳಿದರೆ ನಾನೇನು ಉತ್ತರಿಸಲಿ? ಹೇಳು ಭಾರತಿ, ಹೇಳು. ಈ ರೀತ ಚುಚ್ಚು ಮಾತು ನೀಡಿದೆ. ನನ್ನ ಮನಸ್ಸಿಗೆ ನೋವು ಕೊಡುವುದಕ್ಕಿಂತ ನಾನು ಆದರ್ಶ ನಾರಿ ಅಲ್ಲ, ಸುಸಂಸ್ಕೃತ ನಾರಿ ಅಲ್ಲ ಅನ್ನೋ ಭಾವನೆ ನಿಮ್ಮಲ್ಲಿ ಮೂಡಿ ಬಂದಿದೆ. ನಿಜವಾದ್ರೆ ಇವತ್ತು ಯಾರೇ ನನ್ನ ಕತ್ತಿ ಹೆಚ್ಚಿಗೆ ಸಾಯಿಸ್ಬೇಡಿ, ಸಂತೋಷವಾಗಿ ಸಾವು ಸ್ವೀಕಾರ ಮಾಡ್ತೇನೆ. ನನ್ನನ್ನ ಕ್ಷಮಿಸ್ಬಿಡಿ ಸ್ವಾಮಿ, ಕ್ಷಮಿಸಲು ನಾನ್ಯಾರು ಭಾರತಿ? ನಿನ್ನ ಮಾಡಿಕೊಂಡ ತಪ್ಪಿಗಾಗಿ ನೀನೇ ನನ್ನನ್ನು ಕ್ಷಮಿಸಿ ಬಿಡು. ಹೊರಟು ಹೋಗು ನನ್ನ ಮನೆ ಬಿಟ್ಟು. ಮಗು ದಯಾನಂದ್, ಏನಿದು ಮನೆಯಲ್ಲಿ ರಾದ್ದಾಂತ? ಅಪ್ಪಾಜಿ, ನನಗಿಂತಲೂ ಹಿರಿಯರು ತಾವಿರುವಾಗ ನಾನು ಆವುದರ ಬಗ್ಗೆ ಮಾತನಾಡಲು ಶಕ್ತನಲ್ಲ ಅಪ್ಪಾಜಿ, ನಾನು ಶಕ್ತನಲ್ಲ. ಅಮ್ಮ ಯಾಕೆ ಹೇಳ್ತಿರ್ವೆ ಹೇಳಮ್ಮ, ನೀನು ಆಗ್ತಾರೆ ನನ್ಗಳು ಬರ್ತೇ, ಸುಮ್ಮನೆ ಇರಮ್ಮ. ನೀನು ಚಿಕ್ಕವನಪ್ಪ, ಹಾಗೆಲ್ಲ ಮಾತಾಡಬಾರ್ದಪ್ಪ. ಮಗು ದಯಾನಂದ್,
ಮಗು ದಯಾನಂದ್ ಅಳಬೇಡಪ್ಪ, ಈ ರೀತಿ ಏಕಪ್ಪ ಏಕೆ ಹೇಳುತ್ತಿರುವಿರಿ? ಮಗು ದಯಾನಂದ್ ಏಕಪ್ಪ ಏಕೋ ನಮ್ಮ ಮನೆ ಅಶಾಂತಿಗೆ ಔತಣ ನೀಡುತ್ತಿದೆಯಲ್ಲ, ಯಾಕೆ? ನನಗಿಂತಲೂ ಹಿರಿಯರು ತಾವಿರುವಾಗ ನಾನು ಆವುದರ ಬಗ್ಗೆ ಮಾತನಾಡಲು ಶಕ್ತನಲ್ಲ. ದಯಾನಂದ, ಪದ್ಮ ಆದದ್ದೆಲ್ಲ ಆಗಿ ಹೋಯ್ತು. ಮುಂದಾದರೂ ಚೆನ್ನಾಗಿ ಬಾಳಿ ಬದುಕುವುದನ್ನ ಕಲೀರಪ್ಪ, ಚೆನ್ನಾಗಿ ಬಾಳಿ ಬದುಕುವುದನ್ನ ಕಲೀರಿ. ಬಾಬಾ, ನನಗೆ ಹೇಳ್ತಾ ಇದ್ದೀರಲ್ಲ, ಮಾಡುವುದನ್ನೆಲ್ಲ ಮಾಡಿ ನಿಂತಿದ್ದಾಳಲ್ಲ ಈ ಮಹಾತಾಯಿ. ಭಾರತಿ, ನೀವಿಬ್ಬರು ಈ ಮನೆ ಬೆಳಗುವ ಜ್ಯೋತಿಗಳಮ್ಮ, ಜ್ಯೋತಿಗಳು. ನೀವು ಹೀಗೆ ಜಗಳವಾಡಲು ಸರಿಯೇ ಪದ್ಮ? ಆಯ್ತು ಮಾವ, ನೀವು ಹೇಳಿದಂತೆ ಕೇಳ್ತೀನಿ. ಸರಿನಾ ಮಾವ? ಆಯ್ತಮ್ಮ, ಅದೇ ನನಗೆ ಸಂತೋಷ.